ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ಇವತ್ತೊಂದು ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ, ಇವತ್ತೇ ನಾನು ಹೊಳೆ ಮೀನು ತೋರಿಸ್ತೇನೆ ಮತ್ತು ಏಡಿ ಇದನ್ನು ತೋರಿಸ್ತೇನೆ. ಅಂತ ಸ್ವಲ್ಪ ಇದೆ ಅಷ್ಟೇ. ಏಡಿ ಅಂದರೆ ಕ್ರ್ಯಾಬ್ ಸಿಗುತ್ತಲ್ಲ, ಅದು ಹೊಳೆ ಮೀನು ಮತ್ತು ಆಯಿತಾ. ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಅದನ್ನೆಲ್ಲ ತರೋಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ. ತರ್ತಾರೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಬಟ್ ತರ್ಬೋದೇನೋ ಅಂತ ನಾನು ಹೇಳ್ತಿದ್ದೀನಿ. ಆಯಿತಾ, ತರಲಿಲ್ಲ ಅಂದರೆ ಆಯ್ತು ಕತೆ ಅಷ್ಟೇ. ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಅಂದರೆ ಈ ಒಂದೇನೋ ಹಣ್ಣು ನೋಡಿದಾರಂತೆ ಮಕ್ಕಳು. ನನ್ನ ಫ್ರೆಂಡ್ಸ್, ನಾನು ನನ್ನ ಮಗಳು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್ ಅಂದರೆ ರಿಲೇಷನ್ನೇ. ಆಯಿತಾ, ಅಲ್ಲೆಲ್ಲೋ ಹಣ್ಣಾಗಿದೆ ಅಂತ ಉಪ್ಪು ಎಲ್ಲ ಖಾರ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಅಂದರೆ ನೇರಳೆ ಹಣ್ಣು ಥರನೇ ಇರುತ್ತೆ ಸೇಮು, ಬಟ್ ನೇರಳೆ ಹಣ್ಣಲ್ಲ ಆಯಿತಾ, ಬೇರೆ ಥರ ಹಣ್ಣಿದು. ನೋಡಿಕೊಂಡು ತಿನ್ಕೊಂಡು ಬರುವ ಅಂತ ಎಲ್ಲ ರೆಡಿ ಆಗ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ತೊಗೊಂಡು ನೋಡಬೇಕು ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾಯಿದ್ದೀವಿ. ಅಲ್ಲೊಂದು ಮರಕ್ಕೆ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ, ಬಟ್ ಇಲ್ಲಿಂದ ಕಾಣಿಸ್ತಾ ಇಲ್ಲ. ಆಯಿತಾ, ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ನೋಡುವ ಬನ್ನಿ, ಹೋಗೋಣ ಆಯಿತಾ. ಏನಪ್ಪ ಅಂದರೆ ಈ ಮಳೆಗಾಲದಲ್ಲಿ ಹಣ್ಣು ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂಥರ ಹಣ್ಣು, ಮಳೆ ಸ್ಟಾರ್ಟ್ ಆದಮೇಲೆ ಒಂಥರ ಹಣ್ಣು ಸಿಗುತ್ತೆ. ನಮಗೆ ತಿನ್ನೋರಿಗೆ ಮಾತ್ರ ಯಾವಾಗಲೂ ಏನೂ ಇದೇ ಇಲ್ಲ ಆಯಿತಾ, ಯಾವಾಗಲೂ ಸಿಗ್ತಾನೆ ಇರುತ್ತೆ. ಮತ್ತೇನಪ್ಪ ಅಂದರೆ ಅದು ಹೆಲ್ತಿಗೂ ತುಂಬ ಒಳ್ಳೆಯದು ಆಯಿತಾ. ಯಾಕೆಂದರೆ ಇದು ಕಾಡಿನಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣಲ್ವಾ, ಅದಕ್ಕೆ ಅಲ್ಲಿ ಯಾವುದೇ ಥರದ್ದು ಅಪಾಯನೂ ಇರಲ್ಲ ಅದಕ್ಕೆ. ನೋಡಿ, ಆ ನಾಯಿಗಳು ನಮ್ಮ ಜೀವ ತಿಂತಾಯಿವೆ ಆಯಿತಾ. ಯಾರ್ದೋ ಏನೋ ಗೊತ್ತಿಲ್ಲ ಬಂದು ನಮ್ಮ ಜೀವ ತಿಂತಾಯಿದೆ ಆಯಿತಾ. ಅಡ್ಡಡ್ಡ ಉದ್ದುದ್ದ ಕೊಚ್ಚಿಬಿಡುವ ಅನಿಸ್ತಾ ಇದೆ. ಯಾಕಂದರೆ ಸ್ವಲ್ಪ ಏನಾದರೂ ಗಾಡಿಗೆ ತಾಯ್ತು ಅಂದರೆ ಅಷ್ಟೇ ಆಯಿತಾ ಅಲ್ವಾ ಕತೆ. ನಮಗೆ ಬರುತ್ತೆ ಆಮೇಲೆ ನಾವು ಕರ್ಕೊಂಡು ಬಂದಿದ್ದು ಅಂತ ನಮ್ಮ ನಾಯಿ ಅಂತ. ಹಾಗೆ ಎಗ್ ರೈಸ್ ತೊಗೊಂಡ್ರು, ಎಗ್ ರೈಸ್ ಕೂಡ ಇತ್ತು ಅಂತೇಳಿ ಮಕ್ಕಳು ಎಗ್ ರೈಸ್ ತಿನ್ನೋರು ಅಂದರು. ಸದ್ಯಕ್ಕೆ ಫೋನ್ಪೇ ಇತ್ತು ಅಷ್ಟೇ, ಅದೇ ಅವ್ರಿಗೆ ಕೊಡಿಸ್ಬಿಟ್ವಲ್ಲ. ಅಂದರೆ ಬೇಕು ಅಂದ್ರಲ್ವ. ಇಲ್ಲಿ ಬರೋಷ್ಟರಲ್ಲಿ ಹಣ್ಣು ಕೂಡ ಸಿಕ್ತು. ಏನಪ್ಪ ಲಕ್ ನಮ್ಮದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ಇದೇ ಹಣ್ಣು ನೋಡಿ, ಇದಕ್ಕೆ ನಾವು ಉಪ್ಪು ಖಾರ ಹಾಕಿ ತಿನ್ನೋದು ಆಯಿತಾ. ಮಸ್ತಾಗಿದೆ ಹಣ್ಣು ಮಾತ್ರ. ಅವರು ಕಷ್ಟಪಟ್ಟು ತೆಗಿತಿದ್ದೆ, ನಾನು ವೀಡಿಯೋ ಮಾಡ್ತಿದ್ದೀನಿ ಆಯಿತಾ. ಬೈತಾರೆ ನನಗೆ, ಆದರೆ ಹಣ್ಣು ಮಾತ್ರ ತಿನ್ನೋಕ್ಕೆ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್ ಆಯಿತಾ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಉಪ್ಪು ಖಾರ ಹಾಕಿ ರೆಡಿ ಮಾಡಿದ್ದೀವಿ. ಇದನ್ನೆಲ್ಲ ಇವಾಗ ತಿನ್ಕೊಳ್ತಾ ಹೋಗಬೇಕು. ಈಗ ಹಾಗೆ ಮನೆಯಲ್ಲಿ ಮತ್ತು ಮೀನು ತಂದಿದ್ದಾರೋ ಏನೋ ಅನ್ನೋ ತಲೆಯಲ್ಲಿ ಒಂದು ಗುಂಗಿತ್ತು ನನಗೆ. ಅದಕ್ಕೆ ಬೀಗ ಹೊರಟ್ವಿ ಅಲ್ಲಿಂದ. ಮನೆಗೆ ಬರೋಷ್ಟರಲ್ಲಿ ತಂದಿದ್ರು ಅವರು 2 ಏಡಿನ 3 ಏನೋ ಇತ್ತು. ಮತ್ತು ತುಂಬ ಮೀನಿತ್ತು ಆಯಿತಾ, ಫ್ರೆಶ್ ಆಗಿರೋ ಮೀನು, ಹೊಳೆ ಮೀನು. ಜೀವಂತನೇ ಇತ್ತು. ಅದು ನಮ್ಮ ಹತ್ರ ಕ್ಲೀನ್ ಮಾಡೋಕ್ಕಾಗಿಲ್ಲ, ಬಟ್ ಹೆಂಗೆಂಗೋ ಮಾಡಿ ನಮ್ಮ ಮನೆ ಯಜಮಾನರು ಹಸ್ಬೆಂಡು ಸಪೋರ್ಟ್ ಮಾಡಿದ್ರು ಕ್ಲೀನ್ ಮಾಡೋಕ್ಕೆ. ಆಯಿತು, ಕ್ಲೀನ್ ಮಾಡಾಯಿತು. ಹಾಗೆ ಕ್ರ್ಯಾಬ್ ಸುಕ್ಕನ ನಮ್ಮ ಮನೆಯವ್ರು ಮಾಡಿದ್ರು. ನಾನು ಮೀನು ಸಾಂಬಾರನ್ನು ಮಾಡಿದೆ. ಅವರು ಯಾಕೆಂದರೆ ನನಗೆ ರೊಟ್ಟಿ ಕೂಡ ಮಾಡಬೇಕಿತ್ತು. ಅಂದರೆ ಇಬ್ಬರಿದ್ದರು, ನನ್ನ ಫ್ರೆಂಡ್ಸ್ ಇಬ್ಬರಿದ್ದರು. ಅವರಿಗೆ ರೊಟ್ಟಿ, ನನಗೆ ಮತ್ತು ಅವರಿಗೆಲ್ಲ ತುಂಬ ರೊಟ್ಟಿ ಮಾಡಬೇಕಿತ್ತಲ್ವ. ಅದಕ್ಕೆ ನಾನು ಅವ್ರ ಹತ್ರ ಕ್ರ್ಯಾಬ್ಸ್ ಮಾಡಿ ನಾನು ಮೀನು ಸಾರನ್ನು ಮಾಡ್ತೀನಿ ಅಂತೇಳಿ ನಾನು ಮೀನು ಸಾರನ್ನು ಮಾಡಿದೆ. ನಾವು ಎಲ್ಲ ಪಾತ್ರೆಯಲ್ಲೂ ಈ ಹೊಳೆ ಮೀನು ತಗ್ಸಲ್ಲ, ಯಾಕಂದರೆ ಒಂಥರ ಅದ್ರ ವಾಸನೆ ಒಂಥರ ತಿನ್ನೋಕೆ ಟೇಸ್ಟು, ಬಟ್ ಅದು ಒಂಥರ ಜಾಸ್ತಿ ಕ್ಲೀನ್ ಮಾಡೋಕ್ಕೆಲ್ಲ ಅಂದರೆ ಅದ್ರ ವಾಸನೆನೇ ಆಮೇಲೆ ಒಂಥರ ಹೋಗಲ್ಲ ಆಯಿತಾ. ಅಷ್ಟೇ ಕ್ಲೀನ್ ಮಾಡಬೇಕು ತುಂಬ. ಯಾಕಂದ್ರೆ ನನಗೆ ಸ್ವಲ್ಪ ಬೆಳಕು ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ವೀಡಿಯೋ ಸರಿಯಾಗಿಲ್ಲ. ಬಟ್ ಇರಲಿ, ಅಷ್ಟು ಕಾಣ್ತಿದೆಯಲ್ಲ ಅಷ್ಟೇ ಸಾಕು ಬಿಡಿ, ಅಷ್ಟೇ ನೋಡಿ ಆಯಿತಾ. ತುಂಬ ಆದರೆ ಇದು ಕೊದಿ ಬರಲಿಲ್ಲ ಏನೋ ಆಯಿತಾ. ಆದರೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗತ್ತೆ ಇದ್ರದ್ದು ಆಯಿತಾ. ಅದು ಹೇಳೋಕ್ಕೆ ಆಗಲ್ಲ, ಅಲ್ಟಿ ಅಷ್ಟು ರುಚಿಯಾಗಿದೆ. ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತೂ, ಬಟ್ ಯಾವುದ್ರ ಜೊತೆಗೂ ಅಷ್ಟು ಕಾಂಬಿನೇಷನ್ ಸರಿಯಾಗಲ್ಲ. ರೊಟ್ಟಿ ಇದ್ದರೆ ಮಾತ್ರ ಚೆನ್ನಾಗಾಗುತ್ತೆ ಕಾಂಬಿನೇಷನ್ ಆಯಿತಾ. ಈ ಕಡೆ ಕ್ರ್ಯಾಬ್ಸ್ ಮಾಡ್ತಿದ್ದಾರೆ ಅವರು. ಹಾಗೆ ಹೊರಗಡೆ ಮಕ್ಕಳು ಮತ್ತು ನಮ್ಮ ಬಂದವರು ಗೆಸ್ಟ್ ಎಲ್ಲ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಅವರು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನಲ್ಲಿ ಅಡುಗೆ ಮಾಡ್ತಿದ್ದೀನಿ. ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಪಾಪ, ಆದರೆ ಇವಾಗ ಬಂದು ಕೂತ್ಕೊಂಡಿದ್ದಾರೆ ಅಷ್ಟೇ ಆಯಿತಾ. ಇವರೇ ನೋಡಿ, ಯಾವಾಗಲೂ ನನ್ನ ಜೊತೆಗಿರೋದು ಇವರೇ ಆಯಿತಾ. ನಮ್ಮದು ಒಂದು ಟೀಮ್ ಥರ. ಯಾವಾಗಲೂ ನಾವು ಬೇರೆಯಾಗಿ ಎಲ್ಲೂ ಹೋಗೋದಿದ್ರು ನಾವು 3 ಜನ ಒಂದು ಗ್ಯಾಂಗ್ ಥರನೇ. ನಾವು ಎಲ್ಲೂ ಬೇರೆಯಾಗಿ ಹೋಗೋದೇ ಇಲ್ಲ. ನಾವು ಹಾಗೆ ಒಂಥರ ಇರ್ತೀವಿ. ಯಾವತ್ತೂ ಬೇರೆಯಾಗಿ ಹೋಗಿದ್ದೇ ಇಲ್ಲ ಎಲ್ಲೂ. ಎಷ್ಟು ಜನ ನಾವು ಒಂಥರ ಎಲ್ಲೂ ಹೋಗೋದು, ನಮ್ದು ಒಂಥರ ಬಾಂಡಿಂಗು. ನಾವು ಮೊದಲಿಂದನೂ ಅಷ್ಟೇ, ನಾನು ಮದುವೆ ಆಗಿದ್ದಂಗಿಂದ ನಮ್ಮದು 3 ಜನದ ಒಂಥರ ಬಾಂಡಿಂಗ್ ಥರನೇ. ರೊಟ್ಟಿ ಕೂಡ ರೆಡಿ ಆಯಿತು, ಊಟಕ್ಕೆ ಕೂಡ ಬಾಳೆ ಎಲೆ ಹಾಕಾಯಿತು. ಅವರೆಲ್ಲ ಊಟ ಮಾಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಊಟ ಮಾಡುವ ಅಂತ ಊಟ ಮಾಡ್ತಾ ಇದ್ದೀನಿ. ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ರೊಟ್ಟಿ ಮತ್ತು ಮೀನು ಸಾಂಬಾರು, ಕ್ರ್ಯಾಬ್ ಸುಕ್ಕನ ಅವ್ರು ಯಾರು ತೊಗೊಂಡಿಲ್ಲ ಬೇಡ ಅಂತ, ಬೆಳಗ್ಗೆ ತಿನ್ನುವ ಅಂತ ಇಟ್ಟಿದ್ದಾರೆ ನಮ್ಮ ಹಸ್ಬೆಂಡು.
ಯಾಕೆಂದರೆ ಸ್ವಲ್ಪ ಇತ್ತು ಅಂಥೇಳಿ. ಮೊದಲಿಂದ ಎಡಿ ಸಾರು ಇತ್ತು ಸ್ವಲ್ಪ, ಅದಕ್ಕೆ ಅದನ್ನು ಹಾಗೆ ಇಟ್ಟರು. ಅಂದರೆ ಜಾಸ್ತಿ ಇಲ್ಲಾಗಿತ್ತು ಏಡಿ ಅಂತೇಳಿ. ಮತ್ತು ಮೀನು ಸಾಂಬಾರು ತುಂಬ ಇತ್ತಲ್ಲ, ಅದನ್ನೇ ಒಂದು ಸ್ವಲ್ಪ ಖಾಲಿ ಮಾಡ್ಕೊಳ್ಳುವ ಅಂಥೇಳಿ ಅದನ್ನೇ ತಿಂತಾಯಿದ್ದಾರೆ. ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಎಲ್ಲೂ ಸ್ಕಿಪ್ ಮಾಡಬೇಡಿ, ಹೈಪ್ ಮಾಡಿ ಆಯಿತಾ. ಹೈಪ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಯಾಕೆ ಮತ್ತೆ ಹಣ್ಣು ತೋರಿಸಿದೆ ಅಂದರೆ ಹಣ್ಣು ಮತ್ತೊಮ್ಮೆ ನೋಡ್ಕೊಳ್ಳಿ ಅಂತ ಮತ್ತೆ ಹಣ್ಣಿನ ವಿಡಿಯೋ ಹಾಕಿದ್ದೀನಿ ಆಯಿತಾ. ನೋಡ್ಕೊಳ್ಳಿ. ಬಾಯ್ ಬಾಯ್.